ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಶಿವಮೊಗ್ಗ ವಿಶ್ವನಾಥ್ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಗೆಳೆಯರ ಬಳಗದಲ್ಲಿ ಆರ್ಯ ಅಂತ ಒಬ್ಬ ಇದ್ದಾನ್ರಿ. ಮಹಾನ್ ಜಿಪುಣ ರೀ, ಮಹಾನ್ ಜಿಪುಣ. ಒಂದೇ ಒಂದು ದಿನ ರೀ, ಆತ ತನ್ನ ಜೀವಮಾನದಲ್ಲಿ ಒಬ್ಬರಿಗೆ ಒಂದು ಚಹಾ ಕುಡಿಸಿದಂತ ಉದಾಹರಣೆಗಳು ಕೂಡ ಇಲ್ಲ. ಇನ್ನು ಈತನ ಪತ್ನಿ ರಕ್ಷಾ ಅಂತ ಇದ್ದಾಳ್ರಿ. ಅಬ್ಬಬ್ಬಬ್ಬಬ್ಬಬ್ಬ, ಜಿಪುಣತನ ಮಾಡೋದ್ರಲ್ಲಿ ತನ್ನ ಪತಿಯನ್ನೇ ಮೀರಿಸುವಂತ ಮಹಾತಾಯಿಯಾಗೆ. ಈ ದಂಪತಿಗಳು ರೀ, ನೀವು ನಂಬಲ್ಲ, ನಿನ್ನೆ ರಾತ್ರಿ ನನಗೆ ಕರೆ ಮಾಡಿ ಬೆಳಗ್ಗೆ ಅವ್ರ ಮನೆಗೆ ತಿಂಡಿಗೆ ಬರಲು ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಇದೇನು ಕನಸೋ ನನ್ಸೋ ಎನ್ನುವಂತೆ ಕೆಲ ಕಾಲ ನನಗೆ ಅನಿಸಿದಂತೂ ಸತ್ಯ ರೀ. ರಾತ್ರಿಯೆಲ್ಲ ಯೋಚಿಸಿದೆ ಈ ಬಗ್ಗೆ. ಬೆಳಗ್ಗೆ ನಾನು ಹೆಂಡ್ತಿ ರೀ, ಪಾಪ ಅವ್ರ ಜಿಪುಣರೇ ಇರಬಹುದು, ಆದರೆ ನಿಮ್ಮ ಸ್ನೇಹವನ್ನು ಬಿಟ್ಟು ಬೇರೆ ನಿಮ್ಮ ಸ್ನೇಹಿತರನ್ನ ಯಾರನ್ನಾದ್ರೂ ತಿಂಡಿಗೆ ಕರೆದಿದ್ದಾರ? ಇಲ್ವಲ್ಲ. ನಿಮ್ಮ ಮೇಲಿನ ಅಪಾರವಾದ ಗೌರವ ಪ್ರೀತಿ ಎಷ್ಟಿರಬೇಡ. ಹಾಗಾದ್ರೆ ಹೋಗಿ ಬನ್ರಿ, ಅವ್ರು ಕರೆದಿದ್ದಾರೆ, ತಿಂಡಿಗೆ ಹೋಗಿ. ಹೋಗ್ತಾ ಇದ್ರೆ ಅಹಂಕಾರ ನೋಡು ಅನ್ಕೊಂಡ್ಬಿಡ್ತಾರೆ, ಹೋಗಿ ಅಂತ ಹೇಳಿದ್ರು. ನನಗೂ ಈಕೆಯ ಮಾತುಗಳು ಸರಿ ಅನಿಸ್ತು ರೀ. ಬೆಳಗ್ಗೆ ಅಪಾರ್ಟ್ಮೆಂಟ್ ಅಲ್ಲಿರುವಂತ 5ನೇ ಮಡಿಯಲ್ಲಿರುವಂತ ಆರ್ಯನ ಮನೆಗೆ ಹೋದೆ. ಕಾಲಿಂಗ್ ಬೆಲ್ ಮಾಡಿದೆ. ಆರ್ಯನ ಪತ್ನಿ ಬಂದು ಬಾಗ್ಲು ತೆಗ್ಲು. ಓ ವಿಶ್ವ ಅವರೇ, ಬನ್ನಿ ಬನ್ನಿ ರೀ, ನಿಮ್ ಸ್ನೇಹಿತರು ವಿಶ್ವ ಬಂದಿದ್ದಾರೆ ನೋಡಿ ಅಂತ ಕೂಗ್ಲು ಆರ್ಯ ಕೂಡ ಬಂದ. ವಿಶ್ವ ಬಾರೋ ಬಾರೋ ಅಂತೇಳಿ ವೆಲ್ಕಮ್ ಮಾಡಿ ಕೂರಿಸ್ದ. ರಕ್ಷಾ, ವಿಶ್ವಂಗ್ ತಿಂಡಿ ಕೊಡು. ಬಂದೆ ರೀ, ಬಂದೆ, ತಂದೆ ಅಂತ ಹೇಳ್ತಾ ಒಂದು ಅಡಿಕೆ ತಟ್ಟೆಯಲ್ಲಿ 3-4 ಬಗೆ ಬಗೆಯ ತಿಂಡಿಗಳು ರೀ, ಜೊತೆಗೆ ಪಲಾವು, ಮೊಸರನ್ನ, ವಡೆ ಇತ್ಯಾದಿಗಳೆಲ್ಲವನ್ನು ಇಟ್ಟು ತಿಂಡಿ ತಂದು ಕೊಟ್ಟೇ ಬಿಟ್ಲು ಆಕೆ. ಆರ್ಯ, ನೀ ತಗೊಳ್ಳೋ ಅಂದೆ. ನಾ ತಗೊಳ್ತೀನಿ, ತಗೊಳ್ಳೋ, ನಾನು ಸ್ವಲ್ಪ ಲೇಟು, ನೀ ತಗೊಳ್ತೀನಿ, ತಗೋ ಅಂದ. ಸರಿ, ನಾನು ಏನಪ್ಪ ಇವರಿಗಾಯ್ತು, ಇಷ್ಟೊಂದು ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಆತಿಥ್ಯ ನೀಡ್ತಿದ್ದಾರಲ್ಲ, ಅದ್ಯಾವ ದೇವ್ರು ಇವರಿಗೆ ಬುದ್ಧಿ ಕೊಟ್ನಪ್ಪ ಅಂತ ಹೇಳ್ಕೊಂಡು ಮನ್ಸಲ್ಲೇ ಯೋಚಿಸ್ತಾ ತಿಂಡಿಯನ್ನ ತಿಂದು ಮುಗಿಸ್ದೆ. ವಿಶ್ವ, ಎಲ್ಲ ತಿಂಡಿಗಳು ಹೇಗಿತ್ತೋ, ಎಲ್ಲ ಇಷ್ಟ ಆಯ್ತೇನೋ ಅಂದ. ಸೂಪರ್ ಕಣೋ, ಒಂದಕ್ಕಿಂತ ಒಂದು ಸೂಪರ್, ತುಂಬಾ ಚೆನ್ನಾಗಿತ್ತು ಕಣೋ, ಬಹಳ ಇಷ್ಟ ಆಯ್ತು ಅಂದೆ. ಆಗ ಗಂಡ ಹೆಂಡ್ತಿರಿ ಇಬ್ರು ಪರಸ್ಪರ ಮುಖವನ್ನು ನೋಡ್ಕೊಂಡು, ಹಬ್ಬ, ನಮಗೀಗ ಸಮಾಧಾನ ಆಯ್ತು ಅಂದ್ರು. ನಾನು ಅವರು ಅಪರೂಪಕ್ಕೆ ಒಂದು ಆತಿಥ್ಯ ಮಾಡಿದಾರಲ್ಲ, ತಿಂಡಿ ಆತಿಥ್ಯ, ಖುಷಿಯಾಗಿದ್ದಾರೆ, ಸಂತಸದಲ್ಲಿದ್ದಾರೆ ಅಂದ್ಕೊಂಡು ಕೆಲವು ಕಾಲ ಮಾತಾಡಿ ಅಲ್ಲಿಂದ ಹೊರಟಿರಿ. ಸರಿ, ಅವರಿದ್ದಂಥ 5ನೇ ಮಹಡಿಯಿಂದ ಕೆಳ ಬರಲು ಲಿಫ್ಟ್ ಏರಿದೆ. ಲಿಫ್ಟ್ನಲ್ಲಿ ಆಟ ಆಡ್ತಿದ್ದಂಥ ಇಬ್ರು ಮಕ್ಕಳು ನನ್ನನ್ನು ನೋಡ್ತಾರೆ ನಗ್ತಾರೆ. ನಾನು ಅವರ ಚೇಷ್ಟೆ ಸಹಿಸಲಾಗದೆ, ಯಾಕ್ರೋ ಈಗ ನಗ್ತಿದ್ದೀರಾ ಅಂದೆ. ಅದಕ್ಕೆ ಒಪ್ಪ ಅಂದ, ಅಂಕಲ್, ವಿಶ್ವನಾಥ್ ಅಂಕಲ್ ಅಂದ್ರೆ ನೀವೇನಾ ಅಂಕಲ್ ಅಂದ ನಗ್ದ. ನಾನು ಹೌದು, ಯಾಕೋ ಅಂದೆ. ಇನ್ನೊಬ್ಬನಿಗೆ ಆತ ಹೇಳ್ತಾನೆ, ವಿಶ್ವನಾಥ್ ಅಂಕಲ್ ಅಂದ್ರೆ ಇವರೇ ಅಂತ ಕಣೋ, ನೋಡ ಇಲ್ಲಿ ಇವರೇ ಕಣೋ ವಿಶ್ವನಾಥ್ ಅಂಕಲ್ ಅಂತ ನಗ್ತಾ ಇದ್ದಾರ್ರಿ. ಯಾಕ್ರೋ ಈಗ ನಗ್ತಿದ್ದೀರಾ ಅಂದೆ. ಆರ್ಯ ಅಂಕಲ್ ಮನೆಗೆ ಹೋಗಿದ್ರ ಅಂಕಲ್? ಹೌದು. ತಿಂಡಿ ತಿಂದ್ರಾ? ತಿಂದೆ. ಚೆನ್ನಾಗಿತ್ತ ಅಂಕಲ್ ತಿಂಡಿಗಳು? ಯಾಕ್ರೋ, ಚೆನ್ನಾಗಿತ್ತು. ಹೌದು. ಚೆನ್ನಾಗಿತ್ತಂತ ಕಣ, ಎಲ್ಲ ತಿಂಡಿ ತಿಂದು ಬಂದಿದ್ದಾರೆ, ಇವರೇ ವಿಶ್ವನಾಥ್ ಅಂಕಲ್ ಅಂದ್ರೆ. ಯಾಕ್ರೋ ಯಾಕ್ರೋ ಈಗ ನಗ್ತಿದ್ರ ಏನೋ ಅಂದೆ. ಅಂಕಲ್, ನೀವೀಗ ತಿಂದು ಬಂದ್ರಲ್ಲ ಆ ತಿಂಡಿಗಳೆಲ್ಲ ನಿನ್ನೆ ಸಾಯಂಕಾಲದಿಂದ ಆರ್ಯ ಅಂಕಲ್ ಮತ್ತೆ ರಕ್ಷಾ ಆಂಟಿ ಅವರು ಓಲ್ಡ್ ಪೇರೆಂಟ್ಸ್ ಪೂಜೆ ಮಾಡಿಬಿಟ್ಟು ಮಾಡಿ ಮೇಲಿಟ್ಟು ನೈಟ್ 7 ವರೆಗೂ ವೆಯ್ಟ್ ಮಾಡಿದ್ರು ಅಂಕಲ್. ಒಂದೇ ಒಂದು ಕಾಗೆ ಕೂಡ ಬಂದು ತಿನ್ಲಿಲ್ಲ. ಪಾಪ ಬಾಳ ಕರೆದ್ರು, ಬಾ 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 ಅಂತ. ಒಂದೇ ಒಂದು ಕಾಗೆ ಅವ್ರು ಮಾಡಿ ತಿಂಡಿ ತಿನ್ಲಿಲ್ಲ ಅಂಕಲ್. ಫೈನಲಿ ಆಂಟಿ ಹೇಳ್ತಿದ್ರು ಅಂಕಲ್ಗೆ, ರೀ, ನಿಮ್ ವಿಶ್ವನಾಥ್ಗೆ ಬೆಳಗ್ಗೆ ತಿಂಡಿಗೆ ಬರಕ್ ಹೇಳಿರಿ, ಕಾಗೆ ತಿನ್ಲಿಲ್ಲ ಅಂದ್ರೆ ಏನಂತೆ, ಆ ಯಪ್ಪ ಯಾವಾಗ್ಲೂ ನಿಮ್ಮನ್ನ ಜಿಪುಣ ಅಂತಾನೆ, ಬರಲಿ ಬೆಳಗ್ಗೆ ತಿಂಡಿಗೆ ಅಂತ ಅಂತಿದ್ರು. ಅವಾಗ ನಮಗ್ ಗೊತ್ತಾಯ್ತು, ಆ ತಿಂಡಿನೇ ತಾಂಡೋಗಿ ಮನೇಲಿಟ್ಟು ನಿಮಗೆ ಕೊಟ್ಟಿದ್ದಾರೆ ಈಗ ಅಂಕಲ್ ಅನ್ನೋದೇನ್ರಿ. ಅಯ್ಯೋ ದೇವ್ರೆ, ಏನಪ್ಪ ಇದು, ಈಗಾಗೋಯ್ತ ನನ್ನ ಪರಿಸ್ಥಿತಿ ಅನ್ಕೊಂಡೆ. ಅಲ್ಲರಿ, ನಿನ್ನೆ ಮಹಾಲಯ ಅಮಾಸೆ ಇತ್ತು ಅನ್ನೋದು ನನಗೆ ನೆನಪಾಗ್ಲಿಲ್ಲಲ್ರಿ. ಆ ಅಡಕೆ ತಟ್ಟೆಯಲ್ಲಿ ತಿಂಡಿ ಕೊಟ್ಟಾಗ್ಲಾದ್ರೂ ನನಗೆ ಗೊತ್ತಾಗದ್ ಬೇಡಲ್ರಿ. ಅವರಿಬ್ರು ಕೂಡ ಪರಸ್ಪರ ನೋಡ್ಕೊಂಡು ಹಬ್ಬ ನಮಗೀಗ ಸಮಾಧಾನ ಆಯ್ತು ಅನ್ಕೊಂಡಾಗ ಆದ್ರೂ ನನಗೆ ಗೊತ್ತಾಗದ್ ಬೇಡವೇನ್ರಿ. ಅಂದ್ರೆ ಅವ್ರ ಹಿರಿಯರ್ ಪೂಜೆ ಇಟ್ಟಿದ್ದಂತ ತಿಂಡಿ ನಾ ತಿಂದೆ, ಕಾಗೆ ತಿನ್ಲಿಲ್ರಿ ಏನಂತ ಇವನ್ ತಿಂದ, ನಮ್ ಹಿರಿಯರು ಸಮಾಧಾನ ಆದ್ರು ಅನ್ನೋ ಪರಿಸ್ಥಿತಿ ಇಲ್ಲ. ಅವರು ಮಾತಾಡಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ.